ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಅಪಾಯದಿಂದ ಓಡಿ ಹೋಗುವಂತೆ ಅಥವಾ ಪಾರಾಗುವಂತೆ ನೀವು ಕನಸನ್ನ ಕಾಣುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವು ಅಪಾಯದಿಂದ ಓಡಿ ಹೋಗುವಂತಹ ಕನಸು ಅಂದ್ರೆ ಅದು ಒಂದು ರೀತಿಯ ಎಚ್ಚರಿಕೆ ಸಂಕೇತ ಅಂತ ಹೇಳ್ಬಹುದು. ಈ ಕನಸು ಅಂದ್ರೆ ನೀವು ಶೀಘ್ರದಲ್ಲಿ ಅಪರಿಚಿತ ಜನರು ಅಥವಾ ಯಾವುದಾದ್ರೂ ಸನ್ನಿವೇಶಗಳಿಂದ ತೊಂದರೆಗಳನ್ನ ಎದುರಿಸುತ್ತೀರಾ ಅಂತ ಹೇಳ್ಬೋದು. ನೀವು ಆಕಸ್ಮಿಕವಾಗಿ ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಬಹುದು ಅಂತ ಕೂಡ ಹೇಳ್ಬೋದು. ಇನ್ನು ಅಪಾಯದಿಂದ ಓಡಿ ಹೋಗುವ ಕನಸು ಅಂದ್ರೆ ನೀವು ಬೇರೊಬ್ಬರಂತೆ ತಪ್ಪಾಗಿ ಭಾವಿಸಲ್ಪಡುತ್ತೀರಾ ಅಂತ ಹೇಳ್ಬೋದು. ಇನ್ನು ಇದರರ್ಥ ನೀವು ಅನಗತ್ಯ ಆಲೋಚನೆಗಳು ಮತ್ತು ವಿಚಿತ್ರ ಭಾವನೆಗಳನ್ನ ಹೊಂದುತ್ತೀರಿ ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಹಾಗಾದ್ರೆ ಬನ್ನಿ, ವಿಭಿನ್ನ ಸಂದರ್ಭಗಳಲ್ಲಿ ಅಪಾಯದಿಂದ ಓಡಿ ಹೋಗುವ ಕನಸು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಒಂದು, ಗೊತ್ತಿರುವ ಸ್ಥಳದಲ್ಲಿ ಅಪಾಯದಿಂದ ತಪ್ಪಿಸಿಕೊಳ್ಳುವ ಕನಸು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ದಿನಚರಿಯಲ್ಲಿ ಅಪರಿಚಿತರಿಂದ ಕೆಲವು ರೀತಿಯ ತೊಂದರೆಗಳನ್ನ ನಿರೀಕ್ಷಿಸಬಹುದು. ಅಂದ್ರೆ ನಿಮ್ಗೆ ಗೊತ್ತಿಲ್ಲದವರು ನಿಮ್ಗೆ ತೊಂದರೆಗಳನ್ನ ಉಂಟು ಮಾಡಬಹುದು. ಎರಡು, ಅಪಾಯದಿಂದ ಓಡಿ ಹೋಗುತ್ತಿರುವಂತಹ ಕನಸು ಕಾಣುವುದು ಮತ್ತು ಪರಿಚಿತ ಜನರನ್ನ ನೋಡುವ ಕನಸು ಅಂದ್ರೆ ನೀವು ಮೋಸ ಹೋಗುತ್ತೀರಾ ಅಂತ ಹೇಳ್ಬೋದು. ನಿಮ್ಗೆ ತಿಳಿದಿರುವ ಯಾರಾದ್ರೂ ನಿಮ್ಮನ್ನು ಬಲೆಗೆ ಬೀಳಿಸುತ್ತಾರೆ. ನೀವು ಆರ್ಥಿಕ ವಂಚನೆ ಅಥವಾ ಯಾವುದಾದ್ರೂ ರೀತಿಯಲ್ಲಿ ವಂಚನೆಯನ್ನ ನಿರೀಕ್ಷಿಸಬಹುದು. ನಿಮ್ಗೆ ತಿಳಿದಿರುವ ವ್ಯಕ್ತಿಯಿಂದ ನಿಮ್ಮ ಜೀವಕ್ಕೆ ಅಪಾಯವಿದೆ ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತಾ ಇರಬಹುದು. ಮೂರು, ಅಪಾಯದಿಂದ ಓಡಿ ಹೋಗುವ ಕನಸು ಮತ್ತು ನಿಮ್ಗೆ ಗೊತ್ತಿಲ್ಲದಂತಹ ಅಂದ್ರೆ ಪರಿಚಯ ಇಲ್ಲದಂತಹ ವ್ಯಕ್ತಿಗಳನ್ನ ನೀವು ಕನಸಲ್ಲಿ ನೋಡುವುದು ಅಂದ್ರೆ ನಿಮ್ಮ ರಹಸ್ಯ ಒಂದು ಬಹಿರಂಗಗೊಳ್ಳುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಜೀವನದಲ್ಲಿ ಕೆಲವು ಗಂಭೀರ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದರರ್ಥ ನೀವು ಮುಂದಿನ ದಿನಗಳಲ್ಲಿ ತೊಂದರೆ ಅಥವಾ ಕೆಲವು ಕಠಿಣ ಪರಿಸ್ಥಿತಿಯಿಂದ ಹೊರಬರಲು ಧೈರ್ಯವನ್ನ ತೋರಿಸಬೇಕು ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಈಗ ಅಪಾಯದಿಂದ ಓಡಿ ಹೋಗುವ ಕನಸಿನ ಕೆಲವೊಂದು ಸಾಮಾನ್ಯ ವ್ಯಾಖ್ಯಾನಗಳನ್ನ ತಿಳಿಯೋಣ. ಒಂದು, ಸಮಸ್ಯೆಗಳ ತಪ್ಪಿಸುವಿಕೆ ಅಂತ ಹೇಳ್ಬೋದು. ಓಡಿ ಹೋಗುವ ಕನಸು ನಿಮ್ಮ ನಿಜ ಜೀವನದಲ್ಲಿ ಜೀವನದ ಕಠಿಣ ಪರಿಸ್ಥಿತಿ, ಜವಾಬ್ದಾರಿ ಅಥವಾ ಭಾವನಾತ್ಮಕ ಮುಖಾಮುಖಿಯಂತಹ ಏನಾದ್ರೂ ಸಮಸ್ಯೆಗಳನ್ನ ತಪ್ಪಿಸುತ್ತಿದ್ದೀರಾ ಅಂತ ಸೂಚಿಸುತ್ತೆ. ಕನಸಿನಲ್ಲಿರುವ ಅಪಾಯ ನೀವು ಎದುರಿಸಲು ಬಯಸದ ನಿಮ್ಮ ಸಮಸ್ಯೆಯನ್ನ ಅಥವಾ ಸವಾಲನ್ನ ಸೂಚಿಸ್ತಾ ಇರ್ಬೋದು. ಎರಡು, ಭಯ ಮತ್ತು ಆತಂಕ. ನೀವು ಅಪಾಯದಿಂದ ಓಡಿ ಹೋಗುವ ಕನಸು ಅಂದ್ರೆ ಅದು ನಿಮ್ಮಲ್ಲಿರುವ ಭಯ ಅಥವಾ ಆತಂಕದ ಪ್ರತಿಬಿಂಬ ಕೂಡ ಆಗಿರ್ಬೋದು. ಇದು ಕೆಲಸ, ಸಂಬಂಧಗಳು ಅಥವಾ ಆರೋಗ್ಯದಂತಹ ನಿರ್ದಿಷ್ಟ ಒತ್ತಡಗಳಿಗೆ ಸಂಬಂಧಿಸಿರಬಹುದು, ಅಥವಾ ಅದು ಅತಿಯಾದ ಒತ್ತಡದ ಸಾಮಾನ್ಯ ಭಾವನೆಗಳು ಕೂಡ ಆಗಿರಬಹುದು. ಈ ಭಯಗಳನ್ನ ಎದುರಿಸಲು ಕನಸು ನಿಮ್ಮನ್ನ ಒತ್ತಾಯಿಸ್ತಾ ಕೂಡ ಇರಬಹುದು. ಮೂರು, ಅಭದ್ರತೆ ಮತ್ತು ದುರ್ಬಲತೆ. ಅಪಾಯದಿಂದ ಓಡಿ ಹೋಗುವ ಕನಸು ಅಭದ್ರತೆ ಅಥವಾ ದುರ್ಬಲತೆಯ ಭಾವನೆಗಳನ್ನ ಸೂಚಿಸ್ತಾ ಇರಬಹುದು. ನಿಮ್ಮ ಜೀವನದ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಬೆದರಿಕೆಯನ್ನ ಅನುಭವಿಸುತ್ತಾ ಇರಬಹುದು. ಅದು ಭಾವನಾತ್ಮಕ, ದೈಹಿಕ ಅಥವಾ ಮಾನಸಿಕವಾಗಿ ಕೂಡ ಇರಬಹುದು. ಕನಸು ನಿಮ್ಮನ್ನ ರಕ್ಷಿಸಿಕೊಳ್ಳಲು ಅಥವಾ ಗ್ರಹಿಸಿದ ಬೆದರಿಕೆಯಿಂದ ತಪ್ಪಿಸಿಕೊಳ್ಳಲು ನೀವು ನಡೆಸುವ ಹೋರಾಟವನ್ನ ಪ್ರತಿಬಿಂಬಿಸ್ತಾ ಕೂಡ ಇರಬಹುದು. ಬದಲಾವಣೆ ಅಥವಾ ಪಲಾಯನದ ಅವಶ್ಯಕತೆ. ಈ ರೀತಿಯ ಕನಸು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಿಂದ ಮುಕ್ತರಾಗುವ ಬಯಕೆಯನ್ನ ಸಹ ಸಂಕೇತಿಸುತ್ತೆ. ನೀವು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಅಥವಾ ನಿಶ್ಚಲವಾಗಿರುವಂತೆ ಭಾವಿಸಿದರೆ ಆ ಕನಸು ನಿಮ್ಮ ಉಪಪ್ರಜ್ಞೆಯಿಂದ ತಪ್ಪಿಸಿಕೊಳ್ಳಲು ಮತ್ತು ಹೊಸ ಮಾರ್ಗವನ್ನ ಕಂಡುಕೊಳ್ಳಲು ಬಯಕೆಯನ್ನ ಪ್ರತಿಬಿಂಬಿಸ್ತಾ ಇರಬಹುದು. ಇನ್ನು ಆರು, ಬಗೆಹರಿಯದ ಆಘಾತ. ಕೆಲವರಿಗೆ ಕನಸಲ್ಲಿ ಅಪಾಯದಿಂದ ಓಡಿ ಹೋಗುವುದು ಬಗೆಹರಿಯದ ಆಘಾತ ಅಥವಾ ಭಯವನ್ನು ಉಂಟು ಮಾಡುವ ಇಂದಿನ ಅನುಭವಗಳನ್ನ ಪ್ರತಿಬಿಂಬಿಸ್ತಾ ಇರಬಹುದು. ಅಪಾಯವು ನಿಮ್ಮ ಉಪಪ್ರಜ್ಞೆಯಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಿರುವ ನೆನಪುಗಳು ಅಥವಾ ಭಾವನಾತ್ಮಕ ಗಾಯಗಳನ್ನ ಪ್ರತಿನಿಧಿಸಬಹುದು.